ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಸಾಮಜವರ ಗಮನ ನನ್ನ ಹೃದಯ ಇಷ್ಟೊಂದು ಸೌಂಡ್ ಮಾಡ್ತಿದೆ ಅಂದರೆ ನೀನು ಅಷ್ಟೊಂದು ಒದ್ದಾಡ್ತಿರೋದು ಏನು ಹೇಳೋಕ್ಕೆ ಅಂತ ನನಗೆ ಗೊತ್ತು ಸುಳ್ಳೆ ಪುಳ್ಳೆ. ನಿನಗೋಸ್ಕರ ನಾನು ಎಷ್ಟು ಟೈಮಿಂದ ಕಾದಿದ್ದೀನಿ ಗೊತ್ತಾ? ಅದು ಅಮೂಲ್ಯ, ಗೊತ್ತು ಬಿಡು. ನಿನ್ಗುಂಗಲ್ಲಿ ನಾನು ಮಾಡಿರೋ ಕಿತಾಪತಿ ಒಂದಾ ಎರಡ? ನೀನು ಸಿಗಲ್ಲ ಅಂದ್ಕೊಂಡು ಒಂದೇ ಲವರ್ ಸಂಘದ ಉದ್ಘಾಟನೆ ಮಾಡಿ ಸ್ಪೀಚ್ ಕೊಟ್ಟಿದ್ದೀನಿ. ಅದು ಬಿಡು, ನೀನು ಸಿಗಲ್ಲ, ನಮ್ದು ಬ್ರೇಕಪ್ ಅನ್ನೋ ನೋವಲ್ಲಿ ಬೈ ಮಿಸ್ಟೇಕ್ ಕುಡ್ದು ಬಿಟ್ಟಿದ್ದೀನಿ. ಏನಾದ್ರೂ ಕೂತ್ ಮಾತಾಡೋಣವಾ? ಆಹಾ ಕಳ್ಳ, ನಿನ್ನ ಲವ್ ಮಾಡಿದ ಪುಣ್ಯದ ಕೆಲಸಕ್ಕೆ ನಾವು ಸಿಕ್ಕಾಪಟ್ಟೆ ಓದಾಡಿದೀವಿ ಗುರು. ಈಗ ನಿನಗೆ ಇಷ್ಟು ಈಸಿಯಾಗಿ ಐ ಲವ್ ಯು ಹೇಳೋದಕ್ಕೆ ಬಿಟ್ಬಿಡ್ತೀನಾ? ಅಲ್ಲ, ನಾವು ಅನ್ಭವಿಸಿರೋ ಅರ್ಥದಷ್ಟಾದ್ರೂ ತಾವು ಅನ್ಭವಿಸೋದು ಬೇಡ್ವಾ? ಅಮೂಲ್ಯ, ಅಮೂಲ್ಯ, ಸರಿ ಎಲ್ಲಾದ್ರೂ ಕೂತ್ ಮಾತಾಡೋಣವಾ? ಅಯ್ಯ, ಇಷ್ಟು ದೊಡ್ಡ ದೊಡ್ಡ ಬಾಕ್ಸ್ ಇಟ್ಕೊಂಡು ನಿಂತಿದ್ದೀನಿ, ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಅಂತ ಅನ್ಸಲ್ವಾ? ತಗೋ. ಸರಿ, ಇವಾಗ ಮಾತಾಡೋಣವಾ? ಅದಕ್ಕೆಲ್ಲ ನಮ್ಮ ಹತ್ರ ಟೈಮ್ ಇಲ್ಲ. ಅಕ್ಕಿ ರೊಟ್ಟಿ ತಣ್ಣಗಾಗಿ ಹೋಗುತ್ತೆ. ಜಸ್ಟ್ ಫಾಲೋ ಮೀ. ಇದು ಮುದ್ದು ಗುಮಾಲ, ದೊಡ್ಡ ಲೂಸ್. ಹೇಳಿದ್ ಕೇಳಿಸ್ತಿಲ್ವಾ? ಅಕ್ಕಿ ರೊಟ್ಟಿ ನನಗ? ನೀನೇನ್ ಪ್ರೆಗ್ನೆಂಟಾ? ಇದು ಬಸ್ರಿ ಬೈಕೆ ಆರ್ಡರ್ ಮೇಲೆ ರೆಡಿ ಆಗಿರೋದು. ಅಕ್ಕಿಗೆ ಅಂತ ತಂದಿದ್ದೀನಿ, ನಿನಗಲ್ಲ. ಪ್ರೀತಿ ಹೇಳ್ತೀನಿ ಅಂತ ಬಜರಂಗಿ ಹತ್ರ ಪ್ರಾಮಿಸ್ ಬೇರೆ ಮಾಡಿದ್ದೀನಿ. ಇವ್ರು ನೋಡಿದ್ರೆ ಎಲ್ಲ ಹಾಳು ಮಾಡ್ತಿದ್ದಾಳಲ್ಲ. ವೇದಾಂತ್, ನಿನ್ ಹತ್ರ ನಾನು ಏನೋ ಹೇಳ್ಬೇಕು. ಹೇಳು ಅಮೂಲ್ಯ. ಐ ಲವ್ ಯು ವೇದಾಂತ್, ಐ ಲವ್ ಯು ವೇದಾಂತ್, ಐ ಲವ್ ಯು ವೇದಾಂತ್. ಅಳಿ ಅಂದ್ರೆ ಚೆಕ್. ಅತ್ತೆ, ಚೆಸ್ ಅಲ್ಲಿ ಚೆಕ್ ಕೊಡೋ ತರ ಜೀವನದಲ್ಲೂ ಚೆಕ್ ಕೊಡೋಂಗಿದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಯಾಕಾಗಲ್ಲ? ಎಷ್ಟೋ ಸಲ ಸಂದರ್ಭಗಳು ನಮಗೆ ಚೆಕ್ ಕೊಡ್ತಾನೆ ಇರ್ತವಲ್ಲ. ಅದನ್ನೇ ನಾನು ಹೇಳಿದ್ದು. ನಮ್ಗೆ ಯಾವಾಗ್ಲೂ ಚೆಕ್ ತಗೊಂಡೇ ಅಭ್ಯಾಸ, ಕೊಡಕ್ಕೆ ಆಗ್ತಾ ಇಲ್ವಲ್ಲ ಅಂತ. ಹಾಗಿದ್ರೆ ಕೊಡೋ ಅವಕಾಶ ಇದ್ರೆ ಯಾರು ಕೊಡ್ಬೇಕು ಅಂತ ಇದ್ರೆ? ಕೊಡೋದೇ ಆದ್ರೆ ತುಂಬಾ ಹತ್ರದವರೇ ಬಿಡಿ. ನೀವೇನೋ ಇಂಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದೀರಾ ಅನ್ನಿಸ್ತಾ ಇದೆ. ಏನಾದ್ರೂ ಹೇಳ್ಬೇಕಿತ್ತಾ? ಮತ್ತೆ ನಾನು ನಿಮ್ಮ ಹತ್ರ ಏನೋ ಒಂದು ವಿಷಯ ಮಾತಾಡ್ಬೇಕು ಅಂತಿದ್ದೆ, ಅದಾಗ್ತಾನೆ ಇಲ್ಲ. ಅಳಿ ಅಂದ್ರೆ ಅದು ಏನು ಅಂತ ಹೇಳಿ. ಇಲ್ಲಿ ಯಾರು ಇಲ್ಲ. ನಿಮ್ ಮಗಳ ಬಗ್ಗೆನೇ ಮಾತಾಡ್ಬೇಕು ಅನ್ಕೊಂಡಿದ್ದು. ಆ ಸಾಹಿತ್ಯ ಹೋದ್ಮೇಲೆ ಸ್ವಲ್ಪ ತಣ್ಣಗಾಗ್ತಾಳೆ ಅನ್ಸಿತ್ತು. ಯಾಕಂದ್ರೆ ಅವಳು ತಾಳಕ್ ತಕ್ಕಂಗೆ ಕುಣಿಯೋರು ಯಾರು ಇಲ್ವಲ್ಲ, ಅದಕ್ಕೆ. ಹಾ, ಅದು ನಿಜನೇ. ನನ್ನ ಪ್ರಕಾರ ಈಗ ಅವಳು ಸ್ವಲ್ಪ ಮೆತ್ತಗಾಗಿದ್ದಾಳೆ. ಅಯ್ಯೋ ಇಲ್ಲ ಅತ್ತೆ, ಹಾಗನ್ಕೊಂಡ್ರೆ ಅದು ತಪ್ಪಾಗುತ್ತೆ. ಅವಳು ಖಂಡಿತ ಮೆತ್ತಗಾಗಿಲ್ಲ, ಒಳಗೊಳಗೆ ಜಾಸ್ತಿ ಕುದೀತಿದ್ದಾಳೆ. ಹೌದಾ?
ಅವಳ ತಾಯಿಯಾಗಿ ನಿಮಗೆ ಅವಳ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಒಂದು ಪ್ರಶ್ನೆ ಕೇಳ್ತೀನಿ. ಅವಳೇನಾದ್ರೂ ಮೊದಲಿನ ಥರ ಆಗಿ ದೊಡ್ಡದಾಗಿ ಏನಾದರೂ ಪ್ಲಾನ್ ಮಾಡ್ತಾ ಇದ್ದಾಳ ಹೇಗೆ? ಅಳಿಯಂದ್ರೆ ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ? ಮಗಳೇ ಜೋರು ಹೋದ್ಮೇಲೆ ಅವಳಮ್ಮ ನಾನು ಎಷ್ಟು ಜೋರು ಇರಬೇಡ. ಈ ವೈಜಯಂತಿ ಇರೋವರೆಗೂ ನೀವು ಸುಹಾಸಿನಿ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯನೇ ಇಲ್ಲ. ನಂಗೆ ಯಾಕೋ ಅನುಮಾನ ಶುರುವಾಗಿದೆ ಅತ್ತೆ, ಅದಕ್ಕೆ ಕೇಳಿದೆ. ಮತ್ತೆ ಮನೆಯಲ್ಲಿ ಅನಾಹುತಗಳು ನಡಿಬಾರ್ದು ಅನ್ನೋದೇ ನನ್ನ ಕನ್ಸರ್ನ್. ಹೇಳದ್ನೆಲ್ಲ ಅಳಿಯಂದ್ರೆ ನಾನು ಇದ್ದೀನಿ ಅಂತ. ಎಲ್ಲ ಗೊತ್ತಿರೋ ನನ್ನ ಬಗ್ಗೆ ನಿಮ್ಮ ಹೆಂಡತಿಗೆ ಭಯ ಇದೆ. ಅವಳು ನನಗೆ ಅಂಜುತ್ತಾಳೆ. ಅವಳು ಏನು ಮಾಡ್ತಾಳೋ ಮಾಡಲಿ, ಅದನ್ನು ಸರ್ ಮಾಡೋದಕ್ಕೆ ನಾನಿದ್ದೀನಿ. ನೀವು ಆಟ ಆಡಿ. ಐ ಲವ್ ಯು ವೇದಾಂತ್, ಐ ಲವ್ ಯು ವೇದಾಂತ್. ಆ್ಯಸ್ ಎ ಫ್ರೆಂಡ್ ಇಷ್ಟೆಲ್ಲ ಹೆಲ್ಪ್ ಮಾಡ್ತಿದ್ಯಲ್ಲ ಅದಕ್ಕೆ. ಸಾಮಜವರಗಮನ. ಅಯ್ಯ, ಇಷ್ಟೆಲ್ಲ ಕಷ್ಟ ಪಡೋದು ನಂಗೆ ಕರೆದಿದ್ರೆ ನಾನೇ ಹೆಲ್ಪ್ ಮಾಡ್ತಿರ್ಲಿಲ್ವಾ? ನಿಮ್ಮ ಅಕ್ಕ ನಿಮ್ಗೆ ಸರಿಯಾಗಿ ಹೆಸರಿಟ್ಟಿದ್ದಾರೆ, ಇವಿಲ್ಡೆಡ್ ದೆವ್ವ ಅಂತ. ಹಲೋ, ಅದಕ್ಕೆಲ್ಲ ಪೇಟೆಂಟ್ ಇದೆ. ಎಲ್ಲರೂ ಆಗಲ್ಲ, ಸುಮ್ಮನೆ ಕರಿ ಹಾಗಿಲ್ಲ. ನೀವು ನಿಮ್ಮ ಅಕ್ಕನ ತರ ವಟ ವಟ ಅಂತೀರಾ ಅನ್ನೋದೊಂದು ಬಿಟ್ರೆ ನಿಮ್ಗೂ ಅವ್ರಿಗೂ ಹೋಲ್ಕೆನೇ ಇಲ್ಲ. ಅಲ್ಲ, ಯಾಕಿರ್ಬೇಕು ಅಂತೀನಿ. ಈ ಜಗತ್ತಲ್ಲಿ ಒಬ್ರು ತರ ಇನ್ನೊಬ್ರು ಇರಲ್ಲ. ಹೋಲ್ಕೆ ಇರೋದೇನೋ ಬೇಡ, ಆದ್ರೆ ಅವ್ರಿಗಿರೋ ಕಾಮನ್ ಸೆನ್ಸ್ ಅಲ್ಲಿ 50% ನಿಮ್ಗಿಲ್ಲ. ಹಲೋ, ಅದೆಲ್ಲ ಯಾಕೀಗ? ಯಾಕೆ ಅಂದ್ರೆ ಹೇಳ್ದ ಕೇಳ್ದ ಒಳಗ್ ಬರ್ತಿರಲ್ಲ, ನಿಮಗ್ ಮ್ಯಾನರ್ಸ್ ಇಲ್ವಾ? ಇದ್ಯಾಕೋ ಜಾಸ್ತಿ ಆಯ್ತು. ಇವಾಗ ಏನ್ ಆಗ್ಬಾರ್ದಾಯ್ತು ಅಂತ? ನಮ್ಗೂ ಒಂದು ಪ್ರೈವಸಿ ಅಂತ ಇರುತ್ತೆ, ಹುಡುಗರ್ಗೂ ಮಾನ ಮರ್ಯಾದೆ ಅನ್ನೋದು ಇರುತ್ತೆ ಅಲ್ವಾ? ಅದ್ಯಾಕೆ ಒಳ್ಳೆ ನಾನ್ ನಿಮಗ್ ಮಾನಭಂಗ ಮಾಡಕ್ ಬಂದಿದ್ದೀನಿ ಅನ್ನೋ ತರ ಆಡ್ತಿದ್ದೀರಾ? ಅಷ್ಟಿದ್ದರು ಬಾಗ್ ಹಾಕೊಂಡ್ ಬಟ್ಟೆ ಹಾಕೋಬೇಕು. ನಿಮ್ದೇನು ಬಾಯ ಇಲ್ಲೋ ಬಸ್ಲೋ ಗೊತ್ತೇ ಆಗಲ್ಲ. ಏನೋ ಪಾಪ ಏಟಾಗಿದೆ ಅಂತ ಸುಮ್ನೆ ಬಿಡ್ತಾ ಇದೀನಿ. ನನ್ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ. ದಯವಿಟ್ಟು ಇಲ್ಲಿಂದ ಹೋಗಿ. ಹೋಗಲ್ಲ. ಏನ್ರಿ ಮಾಡ್ತೀರಾ? ಏನ್ ಮಾಡ್ತೀನಾ? ಇನ್ನೊಂದ್ಸಲ ಕೇಳ್ತೀನಿ, ದಯವಿಟ್ಟು ಇಲ್ಲಿಂದ ಹೋಗಿ. ಹೋಗಲ್ಲ. ಹೋಗಲ್ಲ ಅಂದ್ರೆ ಹೋಗಲ್ಲ. ಅದೇನ್ ಮಾಡ್ಕೋತೀರಾ ಮಾಡ್ಕೋ ಹೋಗಿ. ಏನ್ ಮಾಡ್ತೀನಾ? ನಾನು ಇಲ್ಲಿಂದ ಹೋಗ್ತೀನಿ. ಕೊಳ್ಳಿದ್ದೆವ್ವಾ. ಇದು ಅಮ್ಮ ಮಾಡಿರೋ ಕಡಲೆಕಾಯಿ ಚಟ್ನಿ. ಈ ತರ ರುಚಿಯಾಗಿರೋ ಚಟ್ನಿ ಈ ಜಗತ್ತಲ್ಲಿ ಎಲ್ಲೂ ಸಿಗಲ್ಲ. ಹಾಗಿದ್ರೆ ನಂದು ಫುಲ್ ಮೀನ್ಸು ಫುಲ್ ಬ್ಯಾಟಿಂಗ್ಸು. ಆಗ್ಲೇ ಕೇಳಿದ್ರೆ ಇದು ಬರೀ ಆದ್ಯಾಗೆ ಅಂತ ಹೇಳಿದ್ಲು. ಈಗ ನೋಡಿದ್ರೆ ಎಲ್ಲರಿಗೂ ಕೊಡ್ತಿದ್ದಾಳಲ್ಲ. ಇವ್ರ ಜೊತೆ ಮಾತಾಡ್ಬೇಕು ಅಂತ ಆಫೀಸ್ಗೆ ರಜಾ ಹಾಕಿಲ್ಲೇ ಕೂತಿದ್ದೀನಿ. ಆದ್ರೂ ಯಾಕೆ ಇವಳು ಹೀಗಾಡ್ತಿದ್ದಾಳೆ? ಏನಪ್ಪ ವೇದಾಂತು, ಇವತ್ತು ಇನ್ನೂ ಇಲ್ಲೇ ಇದೆಯಲ್ಲ? ಯಾಕೆ ಆಫೀಸ್ಗೆ ಹೋಗಲ್ವಾ? ಅಜ್ಜಿ, ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡೋಣ ಅಂತ ಅಂದ್ಕೊಂಡೆ. ಜಾಸ್ತಿ ಕೆಲಸ ಇರಲಿಲ್ಲ, ಅದಕ್ಕೆ. ಅದೇನ್ ಕೆಲಸ ಅಂತ ನಮಗೂ ಹೇಳ್ಬೋದಲ್ಲ, ನಾವು ಹೆಲ್ಪ್ ಮಾಡ್ತಿದ್ವಿ. ನೀನು ನಿನ್ ಕೆಲಸ ನೋಡ್ಕೊ. ಅಗ್ರಜ,
ಧ್ರುವನ ಹತ್ರನೂ ಸಣ್ಣದಾಗಿ ಕಾಂಪ್ರಮೈಸ್ ಮಾಡ್ಕೋತಾ ಇದ್ಯಾ. ನನ್ನ ಹತ್ರನೂ ಸರಿ ಹೋದೆ. ಈಗ ನಿನ್ಗೆ ಉಳಿದಿರೋದು ಒಂದೇ ಕೆಲಸ, ರೌಡಿ ನಾದ್ನಿ ಕುತ್ತಿಗೆಗೆ 3 ಗಂಟೆ ಹಾಕಿ ಗಟ್ಟಿ ಮೇಳ ಬಾರಿಸೋದು. ರೌಡಿ ನಾದ್ನಿನ ನಾದ್ನಿಯಿಂದ ಅತ್ಗೆ ಪೊಸಿಷನ್ಗೆ ಪ್ರಮೋಟ್ ಮಾಡೋ ಕೆಲ್ಸನ ಇನ್ನೂ ಲೇಟ್ ಮಾಡಬೇಡ. ಈ ನಿನ್ ತಮ್ಮನ್ ಮೈಂಡ್ ವಾಯ್ಸ್ನ ಅರ್ಥ ಮಾಡ್ಕೋಗ್ರಜ. ಅದಕ್ಕೆ ಕೇಳಕ್ ಬರೋ ಹಾಗಿಲ್ಲ. ಪಾಪ ಅಮ್ಮ ಮಾಡಿದ ರೊಟ್ಟಿ ತಿನ್ಬೇಕು ಅಂತ ಆಸೆ ಪಡ್ತಿದ್ರು. ನಾನೇ ಹೋಗಿ ಬಿಸಿ ಬಿಸಿ ರೊಟ್ಟಿನ ತಿನ್ಸ್ ಬಂದ್ಬಿಡ್ತೀನಿ. ಹಲೋ, ಎಲ್ಲಿಗೆ ಹೊರಟ್ರಿ? ಏನು ಬೇತಾಡುತ್ತಾರೆ ಅನ್ಕೊಳ್ಳೋ ಸ್ಕೀಮಲ್ಲಿರೋ ಆಗಿದೆ? ಅದೆಲ್ಲ ಬೇಡ, ಕೇಳ್ದಷ್ಟು ಉತ್ತರ ಕೊಡಿ. ನಿಮ್ಗೆ ಯಾಕೆ ಅದೆಲ್ಲ ಬೇಕಾಗುತ್ತಪ್ಪ. ಅಮ್ಮ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದಾಳೆ, ನೀವು ಬೆಡ್ ರೆಸ್ಟ್ ನಲ್ಲಿ ಇರ್ಬೇಕು ಅಂತ. ಊರ್ ಸುತ್ತೋ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡ್ಬಿಡಿ. ನಾನೇನು ನಿಮ್ ತರ ಅಲ್ಲ ಊರ್ ಸುತ್ತೋದಕ್ಕೆ. ನನ್ಗೆ ಆಚೆ ಕಡೆ ಕೆಲಸ ಇದೆ. ಅಮ್ಮ ಹೇಳಿದಾಳೆ ಅಂತ ಹೇಳ್ದೆ, ಕೇಳಿಸ್ಲಿಲ್ವಾ? ನಾನು ಅಮ್ಮ ಹತ್ರ ಮಾತಾಡ್ಕೋತೀನಿ, ಸುಮ್ಮನೆ ತಲೆ ತಿನ್ಬೇಡಿ, ನನಗೆ ಕೆಲಸ ಇದೆ. ಹೌದಾ, ಇರಿ ಮಾಡ್ತೀನಿ. ಅಮ್ಮ ಅಮ್ಮ ಸುಮ್ಮನಿರ್ರಿ. ಅಮ್ಮ ಅಮ್ಮ ನಿಮ್ ಸುಮ್ಮನಿರಿ ಅಂದ್ರೆ ಅರ್ಥ ಆಗೋದಿಲ್ವಾ? ಅರ್ಥ ಆಗಲ್ಲ. ಓ, ಮತ್ತೆ ಶುರು ಹಚ್ಕೊಂಡ್ರ ನೀವು? ಯಾಕೆ ಗಲಾಟೆ? ಏನು ವಿಷಯ? ಇವ್ರದ್ದಿದ್ದೆ ಅಂಕಲ್. ಅದ್ ಸರಿ, ಇವತ್ತು ನೀವು ಬೇಗ ಬಂದಿದ್ದೀರಾ? ಏನ್ ನಂದಿದ್ದೆ? ನಾನೇನ್ ಕಾಲ್ ಕೆರ್ಕೊಂಡು ಜಗ್ಲಕ್ ಬಂದ? ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಅಮ್ಮ ಹೇಳಿದಾಳೆ ಅಂತ ಅಂದ್ಮೇಲೂ ಕೇರ್ ಮಾಡ್ದಲ್ಲ ಹೊರಟಿದ್ ಮರ್ತೋಯ್ತಾ? ನನ್ ಮೇಲೆ ಗೂಬೆ ಕೂರ್ಸ್ಬೇಡಿ ನೀವು. ಅದಿತಿ, ಆಗ ನೀನು ಕಾಲ್ ಕರ್ಕೊಂಡು ಜಗಳ ಶುರು ಮಾಡಿದ್ಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈಗಂತೂ ಅದನ್ನೇ ಮಾಡ್ತಾ ಇದ್ಯಾ. ಸ್ವಲ್ಪ ಸುಮ್ಮನಿರು, ಹೋಗಿ ಒಂದು ಲೋಟ ನೀರು ತಗೊಂಡ್ ಬಾ. ಇನ್ನೊಂದ್ಸಲ ಹೇಳಿ ಅಂಕಲ್. ನಿನ್ ಕೈ ಹೇಗಿದೆಯಪ್ಪ ರಾಜ? ನಾನು ಆರಾಮಾಗಿದ್ದೀನಿ ಅಂಕಲ್, ಈಗ ಬೆಟರ್ ಅನಿಸ್ತಾ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಹಾಗಂತ ನೆಗ್ಲೆಕ್ಟ್ ಮಾಡಬೇಡ, ಹುಷಾರಾಗಿರ್ಬೇಕು. ಇಲ್ಲ ಅಂಕಲ್, ಹಾಗೆಲ್ಲ ಮಾಡಲ್ಲ. ಅಪ್ಪ, ಇವತ್ತು ನೀವು ತುಂಬಾ ಬೇಗ ಬಂದ್ರಿ, ಯಾಕೆ ಬೇಗ ಬಿಟ್ರಾ? ಅದಿತಿ, ರಾಜ ಏನು ಎಲ್ಲ ರೊಟ್ಟಿ ತಿಂತಾ ಇದ್ದೀರಾ? ಎಲ್ಲಿಂದ ಬಂತು? ಪರಿಮಳ ಮಾಡಿ ಕಲಿಸಿರೋದು. ಎಷ್ಟು ಚೆನ್ನಾಗಿದೆ ಗೊತ್ತಾ? ಬಾರೆ ತಿನ್ನು. ಹಾಗೆ ಆರ್ತಿ ಹೇಳ್ತಾ ಇದ್ಲು, ಇಂಥ ರೊಟ್ಟಿ ಚಟ್ನಿ ಪರಿಮಳ ಮಾಡ್ದಂಗೆ ಇನ್ಯಾರು ಮಾಡಲ್ಲ ಅಂತ. ಅಷ್ಟು ಚೆನ್ನಾಗಿದೆ. ಹೌ ಸ್ವೀಟ್ ಆಫ್ ಹರ್. ಮಾಡಿ ಕಳಿಸಿದಾರಲ್ಲ. ರೊಟ್ಟಿ ಜೊತೆಗೆ ಯಾವ ಚಟ್ನಿ? ಕಡಲೆಕಾಯಿ ಚಟ್ನಿ ಅತ್ತೆ, ಬನ್ನಿ. ವಾಟ್? ಕಡಲೆಕಾಯಿ ಚಟ್ನಿನಾ? ಯಾಕೆ ಮದರ್ ಇಂಡಿಯಾ ಶಾಕಲ್ಲಿ ಕೇಳ್ತಾ ಇದ್ದೀರಾ? ಏನಾಯ್ತು? ಏನಿಲ್ಲ, ಬಟ್ ಆದ್ಯಂಗೆ ಇದನ್ನು ಕೊಡ್ಲಿಲ್ಲ ತಾನೆ? ಯಾಕಮ್ಮ? ಈಗಷ್ಟೇ ಆದ್ಯ ಕೊಡ್ತೀನಿ ಅಂತ ಅಮೂಲ್ಯ ತಗೊಂಡೋದ್ಲು. ಯಾಕೆ? ನಾನು ನಿಮ್ಗೊಂದು ವಿಷಯ ಹೇಳಬೇಕಾಗಿತ್ತು. ಹೇಳಿಪ್ಪ. ನಾಳೆ ನನ್ನ ಕೆಲಸದ ಕೊನೆ ದಿನ. ನಾಳೆನಾ? ಮತ್ತೆ ಮಂತ್ ಎಂಡ್ ಅಂದಿದ್ರಿ ನೀವು? ಹೂನಮ್ಮ, ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಆದರೆ ನಾಳೆನೇ ನನ್ನ ಕಡೆ ದಿನ. ಇವತ್ತು ಸ್ವಲ್ಪ ಕೆಲಸ ಕಡಿಮೆ ಇತ್ತು, ಬೇಗ ಹೋಗಿ ಅಂದರು, ಬಂದ್ಬಿಟ್ಟೆ. ನಾಳೆ ಟಿಪ್ಪೋರು ಎಲ್ರಿಗೂ ಸೆಂಡ್ ಆಫ್ ಕೊಡ್ತಾರ, ನಿಮಗೂ ಪ್ಲ್ಯಾನ್ ಮಾಡಿರ್ತಾರೆ ಅಲ್ವಾ? ನಾವೆಲ್ಲ ಬರ್ಬೋದಾ? ಇಲ್ಲಪ್ಪ, ಅಂಥದ್ದೇನೂ ಇಲ್ಲ.
ಕೊರೋನಾ ಅಂತ ಜಾಸ್ತಿ ಜನ ಸೇರಬಾರ್ದಲ್ಲ, ಹಾಗಾಗಿ ಆ ಥರದ್ದೇನೂ ನಡೀತಾ ಇಲ್ಲ. ಅರೆ, ಆದರೆ ನೀವ್ಯಾಕೆ ಬೇಜಾರು ಮಾಡ್ಕೋತೀರಾ? ಇನ್ಮೇಲೆ ನಿಮ್ಗಳ ಜೊತೆ ಆರಾಮಾಗಿ ಖುಷಿಯಾಗಿ ಕಾಲ ಕಳಿಬಹುದಲ್ಲ, ಅದೇ ನನಗೆ ಸಂತೋಷ. ನನ್ನ ಇಲಾಖೆ ನನಗೆ ಬೇಕಾದಷ್ಟು ಕೊಟ್ಟಿದೆ. ನೀವನ್ನೆಲ್ಲ ಇಷ್ಟು ದೊಡ್ಡವ್ರನ್ನಾಗಿ ಬೆಳೆಸೋ ಅಷ್ಟು ತಾಕತ್ ಕೊಟ್ಟಿದೆ. ಅಷ್ಟು ಸಾಕಲ್ವಾ? ಅದಕ್ಕೆ ತಿಂಡಿ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಚಿಕ್ಕತೆ ಮಾಡಿದಾರೆ ಅಂದ್ಮೇಲೆ ಅದ್ರ ಬಗ್ಗೆ ದೂಸರ ಮಾತೇ ಬೇಡ, ಸೂಪರ್ ಆಗಿರುತ್ತೆ. ನಂಗಷ್ಟೇ ಅಲ್ಲ, ನಾಲ್ಗೆ ಸತ್ತೋರ್ಗೂ ಕೂಡ ಅದು ತುಂಬಾನೇ ಇಷ್ಟ ಆಗುತ್ತೆ. ನಿಮಗೆ ಅಂತ ಎಕ್ಸ್ಟ್ರಾ ಪ್ರೀತಿ ಬೆರ್ಸ್ ಮಾಡಿದಾಳೆ ಅಮ್ಮ. ಪಾಪ ಚಿಕ್ಕತ್ತೆ, ಇದಕ್ಕೋಸ್ಕರ ಬೆಳಿಗ್ಗೆ ಬೇಗ ಎದ್ದು ಕಷ್ಟಪಟ್ಟಿರ್ತಾರೆ. ಅದನ್ನ ಅಮ್ಮ ಯಾವಾಗಲೂ ಇಷ್ಟ ಅಂತಾನೆ ಅಂದ್ಕೊಳ್ಳೋದು. ನೀವು ಮೊದಲು ತಿನ್ನಿ. ಅದಕ್ಕೆ ಅಮೂಲ್ಯ, ಏನಾಯ್ತು ಆಂಟಿ? ನಿನ್ಗೇನಾದ್ರೂ ತಲೆಗಿಲ್ಲ ಕೆಟ್ಟಿದ್ಯಾ? ನಿಮ್ ಮಿಡಲ್ ಕ್ಲಾಸ್ ಮೆಂಟಾಲಿಟಿನ ಬಿಡಲ್ಲ ಅಲ್ವಾ ನೀವು? ಅಮ್ಮ ಯಾಕೆ ಹೀಗೆ ರೇಗ್ತಾ ಇದ್ಯಾ? ಏನಾಯ್ತು ಅಂತ? ಅತ್ತೆ ಏನಾಯ್ತು? ಅಲ್ಲ, ನೀವು ತುಂಬಾ ಜೋರಾಗಿ ಮಾತಾಡ್ತಿರೋ ಥರ ಕೇಳಿಸ್ತು. ನಿನ್ ತಂಗಿ ಇವತ್ತು ನಿನ್ ಮಗುಗೆ ಅಪಾಯ ಮಾಡ್ತಾ ಇದ್ಲು ಸಾರ್ಥಕ್. ಆಂಟಿ ಏನು ಹೇಳ್ತಿದ್ದೀರಾ? ನಾನು ಅಂಥದ್ದು ಏನು ಮಾಡಿದೆ? ಆದ್ಯಾಗೆ ಪೀನಟ್ಸ್ ಅಲರ್ಜಿ ಇದೆ. ಇಂಥ ಟೈಮಲ್ಲಿ ಅದನ್ನೇ ಮಾಡ್ಕೊಂಬಂದು ತಿನ್ನಿಸ್ತಾ ಇದೆಯಲ್ಲ, ನಿನಗೇನ್ ಹೇಳಲಿ? ಅದನ್ನ ತಿಂದ್ರೆ ಅವಳಿಗೆ ಮೈಯೆಲ್ಲ ಗುಳ್ಳೆ ಎದ್ದು ಮುಖ ಊದೋದಕ್ಕೆ ಶುರುವಾಗುತ್ತೆ. ಅಮ್ಮ, ಪೀನಟ್ ಅಲರ್ಜಿ ಇರೋದು ನಿಜಾನೇ, ಆದ್ರೆ ಇದು ಅಕ್ಕಿ ರೊಟ್ಟಿ ಅಮ್ಮ. ಅಕ್ಕಿ ರೊಟ್ಟಿಗೆ ನೆಂಚ್ಕೊಳಕಿರೋದು ಕಡ್ಲೆಕಾಯಿ ಚಟ್ನಿನೇ ಆದ್ಯಾ? ಓ ಹೌದಾ? ನಾನು ಚೆಕ್ ಮಾಡಿಲ್ಲ. ಅಲ್ಲ, ಅವಳಿಗೆ ಏನ್ ಗೊತ್ತಿರುತ್ತೆ? ಅದಕ್ಕೆ ಯಾಕೆ ರೇಗ್ತೀಯ ಅಮ್ಮ? ಎಲ್ಲ ಅದನ್ನು ಬೋರ್ಡ್ ಹಾಕಿ ಡಿಸ್ಪ್ಲೇ ಮಾಡಕ್ಕಾಗುತ್ತಾ ಆದ್ಯಾ? ಗೊತ್ತಿಲ್ಲ ಅಂದ್ರೆ ತಿನ್ಸಕ್ ಮುಂಚೆ ಸ್ವಲ್ಪ ತಿಳ್ಕೋಬೇಕು ಅಲ್ವಾ? ಇಲ್ಲ ಅಂದ್ರೆ ಇದನ್ನೆಲ್ಲ ಮನೆಯಿಂದ ಮಾಡಿಸ್ಕೊಂಡು ತರಲೇಬಾರ್ದು. ನಿನಗಾದ್ರೆ ಇಂಜೆಕ್ಷನ್ ಕೊಟ್ಟು ಸರಿ ಮಾಡ್ತಾರೆ. ಹೊಟ್ಟೆಲಿರೋ ಮಗುಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು? ಅಮ್ಮ, ಕಾಮ್ ಡೌನ್. ಅವಳಿಗೆ ಗೊತ್ತಿರ್ಲಿಲ್ಲ ಅಲ್ವಾ? ಗೊತ್ತಿದ್ದಿದ್ರೆ ಅದನ್ನ ಇಲ್ಲಿಗೆ ತರ್ತಿರ್ಲಿಲ್ಲ. ತಂದಿರೋದು ಕಡಲೆಕಾಯಿ ಚಟ್ನಿ ಅಂತ ಅಲ್ಲೇ ಅನೌನ್ಸ್ ಆಯ್ತಲ್ಲ. ಆದ್ರೆ ನಮಗೂ ಯಾರಿಗೂ ಫ್ಲಾಶ್ ಆಗಿರ್ಲಿಲ್ಲ. ಪ್ಲೀಸ್ ಇದನ್ನ ದೊಡ್ಡ ವಿಷಯ ಮಾಡಬೇಡಿ. ವಿಕ್ರಾಂತ್, ಇದನ್ನ ಇಶ್ಯೂ ಮಾಡೋ ಆಸೆ ನನಗೆ ಯಾಕಿರುತ್ತೆ? ಆದ್ಯನ್ ಪಾಯಿಂಟ್ ಆಫ್ ವ್ಯೂ ಇಂದ ಒಂದ್ಸತಿ ಯೋಚನೆ ಮಾಡು. ಅವಳಿಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ? ಈಗ ಹಾಗೆಲ್ಲ ಏನೂ ಆಗಿಲ್ವಲ್ಲ ಮದರ್ ಇಂಡಿಯಾ. ಆದ್ಯ ತಿಂದಿಲ್ಲ ತಾನೆ, ಕೋಪ ಮಾಡ್ಕೊಳ್ಬೇಡಿ. ವಿಕಿ, ನೀನು ಅಮೂಲ್ಯನ ವಹಿಸ್ಕೊಂಡು ಬರಬೇಡ. ತಪ್ಪಿದೆ ಅಂತ ನಿನಗೂ ಚೆನ್ನಾಗಿ ಗೊತ್ತಿದೆ. ಇಷ್ಟೊತ್ತು ಆಗಿರೋ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಇವಾಗ ಇವಳ ಪರ ವಾದ ಮಾಡಕ್ಕೆ ಬಂದಿದ್ಯಾ? ಯಾರಿಗೂ ಸ್ವಲ್ಪನೂ ಬುದ್ಧಿನೇ ಇಲ್ಲ. ಅದ್ಯಾವಾಗ ಸೀರಿಯಸ್ನೆಸ್ ಕಲಿತಿರೋ?